ಮಾಡ್ಕೊಂಡ್ರೆ ಬಿಟ್ರೆ ಶ್ರೀಕಾಂತ್ ಅವರೇ, ಜಾಧವ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಸೇರೋ ಎಲ್ಲ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ನಮಸ್ಕಾರ. ಸಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸಜ್ಜನ್. ಇಡೀ ಮಲೆನಾಡಿಗರು ಒಟ್ಟಾಗಿ ಈಗ ವಿರೋಧ ಮಾಡ್ತಾ ಇರೋದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ. ಈ ಯೋಜನೆಯನ್ನ ಖಂಡಿಸಿ ಇಂದು ಶಿವಮೊಗ್ಗದ ನೆಹರು ಸ್ಟೇಡಿಯಂನ ಮುಂಭಾಗದಲ್ಲಿ ಅಹೋರಾತ್ರಿ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಈ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹೋರಾಟಗಾರ್ತಿಯಾಗಿರುವಂತಹ ಕವಿತಾ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗ ಒಂದು ಯೋಜನೆಯನ್ನ ವಿರೋಧಿಸಿ ನೀವು ಅಹೋರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಹೋರಾಟದ ಸ್ವರೂಪ ಯಾವ ತರದಲ್ಲಿರುತ್ತೆ? ಈಗ ನಾವು ಸುಮಾರು 4-5 ತಿಂಗಳಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಮಲೆನಾಡಿಗರು ಅಂದ್ರೆ ಮಲೆನಾಡಿಗರಿಗೆ ಅಷ್ಟೇ ಅಲ್ಲ ಪಶ್ಚಿಮ ಘಟ್ಟ ಬೇಕಾಗಿರೋದು. ಈ ಪಶ್ಚಿಮ ಘಟ್ಟ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಬೇಕು ಅಥವಾ ಇಡೀ ಭಾರತಕ್ಕೆ ಬೇಕು. ಅದನ್ನ ಎಲ್ಲರೂ ಮನೆಗಾಣಬೇಕು. ಬಯಲುಸೀಮೆ ಜನರು ಇಲ್ಲಿರೋ ನೀರನ್ನ ಉಪಯೋಗಿಸ್ಕೊಂಡೇ ಬೆಳೆ ಬೆಳೀತಾ ಇರೋದು ಅಥವಾ ಇಲ್ಲಿ ಉತ್ಪಾದಿಸಿದ ಕರೆಂಟ್ ಅನ್ನು ತಗೊಂಡೇನೆ ಮನೆ ಬೆಳಗಿಸ್ಕೊಳ್ತಾ ಇರೋದು. ಅದನ್ನ ನೆನಪಲ್ಲಿ ಇಟ್ಕೊಂಡು ಪಶ್ಚಿಮ ಘಟ್ಟ ಉಳಿಸೋ ಕಡೆ ಬನ್ನಿ ಅಂತೇಳಿ ನಾವು ಧಾರವಾಡ ಜಿಲ್ಲೆಯಿಂದ ಬಂದಿದ್ದೀವಿ. ಇದನ್ನ ವಿರೋಧ ಮಾಡಲು ಈ ಶರಾವತಿ ಪಂಪ್ ಸ್ಟೋರೇಜನ್ನು ಅನುಷ್ಠಾನ ಆಗೋದನ್ನು ತಡೆಯೋಕೆ ಬಂದಿದ್ದೀವಿ. ಈಗ ಎಲ್ಲ ನದಿಗಳು ಉಗಮ ಸ್ಥಾನ ಪಶ್ಚಿಮ ಘಟ್ಟಗಳು, ಅದು ಗೊತ್ತಿರೋ ವಿಚಾರನೇ. ಅದಕ್ಕೆ ಘಾಸಿ ಮಾಡಿದ್ರೆ ನದಿ ಬತ್ತೋಗಲ್ವಾ? ಇಂಥ ಕಾಮನ್ ಸೆನ್ಸ್ ಕೂಡ ಇಲ್ಲಿ ಪಾಲಿಸಿ ಮೇಕರ್ಸ್ಗೆ ಯಾಕಿಲ್ಲ ಅಂತ ನಮಗೆ ಬೇಜಾರಾಗುತ್ತೆ. ಒಂದು ನವೀಕರಿಸಬಹುದಾದ ಇಂಧನ ಅಂತ ಹೇಳಿ ಅದನ್ನು ತಪ್ಪಿಸ್ಕೊತಾ ಇದ್ದಾರೆ ಜವಾಬ್ದಾರಿಯಿಂದ. ನವೀಕರಿಸಬಹುದಾದ ಇಂಧನನ ಹಲವಾರು ರೀತಿಯಲ್ಲಿ ಉತ್ಪಾದನೆ ಮಾಡ್ಬೋದು. ಒಂದು ಪವನ ಶಕ್ತಿ ಇದೆ, ಬಯಲುಸೀಮೆಯಲ್ಲಿ ಅಗಾಧವಾದ ಪವನ ಶಕ್ತಿ ಸಿಗ್ತಾ ಇದೆ, ಅದನ್ನ ಬಳಸ್ಬಿಟ್ಟು ಉತ್ಪಾದನೆ ಮಾಡ್ಬೋದು. ಅಥವಾ ಸೌರಶಕ್ತಿ ಈಗ ಅಗಾಧವಾಗಿ ಎಲ್ಲ ಕಡೆಗೂ ದೊರಕ್ತಾ ಇದೆ. ಅದಕ್ಕೆ ಸಬ್ಸಿಡಿ ಮೂಲಕ ಮನೆಗೂ ಎಲ್ಲರೂ ಸ್ವಾವಲಂಬಿಗಳಾಗಿ, ಅಂದರೆ ವಿದ್ಯುತ್ತಲ್ಲಿ ಇನ್ನು ಪರಾವಲಂಬಿಗಳಾಗದೇನೆ ಸ್ವಾವಲಂಬಿಗಳಾಗೋ ಕಡೆ ಗಮನ ಹರಿಸ್ಬೋದು. ರೈತರಿಗೂ ಬೇಸಿಗೆಯಲ್ಲಿ ತುಂಬ ನೀರು ಬೇಕಾಗುತ್ತೆ. ಅವ್ರಿಗೆ ಸೌರಶಕ್ತಿಗೆ ಹೆಚ್ಚು ಸಬ್ಸಿಡಿ ಕೊಡುವ ಮೂಲಕ ಅವ್ರಿಗೂ ಸ್ವಾವಲಂಬನೆಗಳು ಮಾಡ್ಬೋದು. ಯಾಕೆ ಸರ್ಕಾರ ಇಂಥ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇಲ್ಲ? ಈಗಾಗಲೇ ಪಶ್ಚಿಮ ಘಟ್ಟಕ್ಕೆ ಹಲವಾರು ಯೋಜನೆಗಳಿಂದ ಘಾಸಿ ಆಗಿದೆ. ಅವಾಗ ಸ್ವಾತಂತ್ರ್ಯ ನಂತರ ಅದು ಅನಿವಾರ್ಯವಾಗಿತ್ತೇನೋ ಅಥವಾ ಈಗ ಅನಿವಾರ್ಯತೆ ಇಲ್ಲ. ಈಗೆಲ್ಲರೂ ಜ್ಞಾನಿಗಳಾಗಿದ್ದಾರೆ, ತಿಳುವಳಿಕೆ ಇಲ್ಲದಿದ್ದಾರೆ. ಪಶ್ಚಿಮ ಘಟ್ಟ ಉಳಿಸೋ ಜೊತೆಗೆ ನಮಗೆ ಮುಂದೆ ಭವಿಷ್ಯ ಭದ್ರವಾಗಿರುತ್ತೆ. ನಮ್ಮ ಮುಂದಿನ ಪೀಳಿಗೆ ಆರಾಮಾಗಿ ಬದುಕಬಹುದು. ಈಗ ನಾವಿದನ್ನು ಘಾಸಿ ಮಾಡಿದ್ರೆ, ಈಗ ನನಗೆ ವಯಸ್ಸು 60, ಇನ್ನು 10 ವರ್ಷ 20 ವರ್ಷ ಬದುಕ್ತೀನಿ, ನಾನು ಬದುಕ್ತೀನಿ. ಬಟ್ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಹೆಂಗೆ ಬದುಕ್ತಾರೆ ಅಂತ ಒಂದು ಸ್ವಲ್ಪ ಅವರು ಅಂದರೆ ಯೋಚನೆ ಮಾಡಿ ಇಂಥ ಯೋಜನೆಗಳಿಗೆ ಅವಕಾಶ ಕೊಡಬಾರ್ದು. ಅದನ್ನ ಹೇಳೋಕ್ಕೋಸ್ಕರ ನಾವು ಧಾರವಾಡದಿಂದ ಬಂದಿದ್ದೀವಿ. ಈ ವಿಷಯವಾಗಿ ಮಲೆನಾಡು ಬಯಲುಸೀಮೆ ಅಂತ ವಿಂಗಡಣೆ ಮಾಡೋದು ಬೇಡ. ಪಶ್ಚಿಮ ಘಟ್ಟ ಎಲ್ಲರಿಗೂ ಬೇಕು. ಪಶ್ಚಿಮ ಘಟ್ಟ ಉಳಿಸೋ ನಿಟ್ಟಿನಲ್ಲಾಗಿರ್ಬೋದು, ಈಗಾಗಲೇ ಸಾಕಷ್ಟು ಜನ ಹೋರಾಟಗಾರರು, ಪರಿಸರ ಪ್ರೇಮಿಗಳೆಲ್ಲ ನಿಮ್ಮ ಒಟ್ಟಿಗಿದ್ದಾರೆ. ನೀವೆಲ್ಲ ಸರ್ಕಾರದ ಈ ವಿಚಾರವನ್ನು ಗಮನಕ್ಕೆ ತಂದಾಗ ಅವರ ರೆಸ್ಪಾನ್ಸ್ ಯಾವ ತರದಲ್ಲಿ ಇತ್ತು ಮೇಡಮ್? ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವೇನು ಪಶ್ಚಿಮ ಘಟ್ಟಕ್ಕೆ ಜಾಸ್ತಿ ಹಾನಿ ಮಾಡಲ್ಲ, ಜಾಸ್ತಿ ಹಾನಿ ಆಗ್ತಿಲ್ಲ ಅಂತ ಅಂದ್ರೆ ಒಂಥರ ಏನು ತುಂಬಾ ಹಗುರವಾಗಿ ಹೇಳ್ತಾ ಇದ್ದಾರೆ. ಹೆಂಗೆ ಹಾನಿ ಆಗಲ್ಲ? ಈಗ ಅದು ಪಂಪನ್ನು ಅಂದರೆ ಕೆಳಗಿರೋ ನೀರನ್ನ ಮೇಲೆ ಎತ್ತೋಕೆ 2500 ಮೆಗಾವ್ಯಾಟ್ ಬೇಕು ಅಂತ ಹೇಳ್ತಾರೆ. ಅಷ್ಟು ಉತ್ಪಾದನೆ ಅದೇ ನೀರೇ ಮಾಡೋದು. ಜೊತೆಗೆ ಅದಕ್ಕೆ ಕಾಲುವೆ ಮೂಲಕ ಸುರಂಗ ಮಾಡಬೇಕು. ಸುರಂಗ ಮಾಡಬೇಕಾದ್ರೆ 10,000 ಟನ್ಗಳಷ್ಟು ಸಿಡಿಮದ್ದುಗಳನ್ನು ಬಳಸ್ತೀವಿ ಅಂತ ಅವರೇ ಹೇಳಿದ್ದಾರೆ. ನಾವು ಹೇಳಿದ್ದಲ್ಲ, ಅವರೇ ಹೇಳಿದ್ರು. ಅದನ್ನು ಸಿಡಿಸಿದಾಗ ಅಲ್ಲಿ ಪ್ರಾಣಿ ಪಕ್ಷಿಗಳ ಗತಿ ಏನು, ಅಲ್ಲಿ ಪರಿಸರಕ್ಕೆ ಹೆಂಗೆ ಧೂಳು ಇರುತ್ತೆ, ಅದ್ರದ್ದು ಗತಿ ಏನು. ಜೊತೆಗೆ ಆ ಮಷಿನ್ಗಳದ್ದು ಸುರಂಗ ಮಾಡೋಕ್ಕೆ ಮಷಿನ್ಗಳು ಹೋಗಲ್ವಾ? ದೊಡ್ಡ ದೊಡ್ಡ ಕ್ರೇನ್ಗಳು ಆ ಮನಸ್ಸು ಹೋಗ್ಬೇಕಾದ್ರೆ ದಾರಿ ಮಾಡಿಕೊಡಲ್ವಾ? ದಾರಿ ಮಾಡಿಕೊಂಡಾಗ ಎಷ್ಟು ಅಗಲ ದಾರಿ ಮಾಡಿಕೊಡ್ಬೇಕಾಗುತ್ತೆ, ಮರಗಳನ್ನ ಎಷ್ಟು ಕಡಿಬೇಕಾಗುತ್ತೆ. ಅವ್ರು ಹೇಳ್ತಾರೆ 16,000 ಅಂತ. ನಗೆಪಾಟರು 16,000 ಅದು ಜಾಸ್ತಿ ಅನ್ಸುತ್ತೆ, ಬಟ್ ಅದಕ್ಕಿಂತ ಹೆಚ್ಚು ಹಾನಿ ಆಗುತ್ತೆ. ಬಟ್ ಅವರು ತುಂಬಾ ಹಗುರವಾಗಿ ಮಾತಾಡ್ತಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಅಷ್ಟು ಹಗುರವಾದ ವಿಷಯ ಅಲ್ಲ ಅದು. ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರೂ ನಿಮ್ಮ ಈ ಬೇಡಿಕೆಯನ್ನ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಸ್ವರೂಪ ಯಾವ ತರದಲ್ಲಿರುತ್ತೆ ಮೇಡಮ್? ನಾವು ಇದನ್ನ ನಿಲ್ಲಿಸೋದಿಲ್ಲ ಮೇಡಮ್. ಈಗ ಅದು ಯಾವುದೇ ರೀತಿಯಲ್ಲಿ ಆಗಿ ಒಂದು ಅಂಬುತೀರ್ಥದಿಂದ ಒಂದು ಪಾದನಡಿಗೆಯನ್ನು ಹಾಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದು ಇಡೀ ಕರ್ನಾಟಕದಾದ್ಯಂತ ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ತರಬೇಕು ಅಂತ ಯೋಜನೆ ಹಾಕೊಳ್ತಾ ಇದ್ದೀವಿ. ನಾವು ಇಷ್ಟು ದಿವಸ ಎಳಿತಾರೆ ಅಂತ ಅನ್ಕೊಂಡಿದ್ದೀವಿ. 5 ತಿಂಗಳಿಂದನೇ ನಾನು ಮೀಟಿಂಗ್ಗಳು ಅಟೆಂಡ್ ಮಾಡ್ತಾ ಬರ್ತಾ ಇದ್ದೀನಿ. ಬಟ್ ಸರ್ಕಾರ ಅದಕ್ಕೆ ಕಿವಿನೇ ಕೊಡ್ತಾ ಇಲ್ಲ, ಕಣ್ಣು ತೆರೆದು ನೋಡ್ತಾ ಇಲ್ಲ. ಅದಕ್ಕೆ ನಮಗೆ ತಿಳುವಳಿಕೆ ಇಲ್ದವ್ರಿಗೆ ತಿಳುವಳಿಕೆ ಕೊಡೋ ಜವಾಬ್ದಾರಿ ನಮ್ಮದು, ಜನರದು. ಅದನ್ನು ನಾವು ಮಾಡ್ತೀವಿ.
ನಿಲ್ಲಿಸೋದಿಲ್ಲ, ಅದಂತೂ ನಿಜ. ಯಾವುದೇ ಕಾರಣಕ್ಕೂ ಅದನ್ನು ಹಿಂಪಡೆಯೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಎಸ್, ಇದಿಷ್ಟು ಹೋರಾಟಗಾರ್ತಿ ಕವಿತಾ ಅವರ ಮಾತಾಗಿದೆ. ಪಶ್ಚಿಮ ಘಟ್ಟಗಳನ್ನ ನಾವು ಉಳಿಸಿಯೇ ತೀರ್ತೀವಿ ಅನ್ನೋದು ಆ ಪರಿಸರ ಪ್ರೇಮಿಗಳ ಮಾತಾಗಿದೆ. ನಾನು ಚೈತ್ರಾ ಸಜ್ಜನ್, ಇದು ನಿಮ್ಮ ನೆಚ್ಚಿನ ಸಿ ನ್ಯೂಸ್ ಟಿವಿ.